ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಶುಭ ವಿಚಾರ, ಒಂದು ಸಂತೋಷದ ವಿಚಾರ ತಗೊಂಡು ಬಂದಿದ್ದೀನಿ. ಏನುಗಳೇ ಬರೀ ಎದುರಿಸ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ಯಾವಾಗಲೂ ಬೇಕು ಅಂತಿರ್ತೀರಲ್ಲ, ಸೊ ಅದಕ್ಕೆ ಶುಭ ವಿಚಾರದೊಂದಿಗೆ ಬಂದಿದ್ದೀನಿ. ಒಂದು ಒಳ್ಳೇದಾಗೋದಿದೆ ನಿಮಗೆ ಅಂತ. ಏನು ಅಂದರೆ, 2024ನೇ ಇಸ್ವಿ ಏನಿಗೆ ಹೊಸ ಆಂಗ್ಲ ಸಂವತ್ಸರ ನಡೀತಾ ಇದೆ. ಈ ವರ್ಷದ ಮೊದಲನೆಯ ಗ್ರಹಣ, ಮೊದಲನೇ ಗ್ರಹಣ ಯಾವತ್ತು? ಚಂದ್ರಗ್ರಹಣ. ಯಾವತ್ತು? ಹೋಲಿ ಹುಣ್ಣಿಮೆ ದಿವಸ 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಈ ವರ್ಷದ ಮೊದಲ ಗ್ರಹಣ ಚಂದ್ರಗ್ರಹಣ. ಭಾರತದಲ್ಲಿ ಇದು ಕಾಣಿಸ್ತಾ ಇಲ್ಲ, ಆದ್ದರಿಂದ ಆಚರಣೆ ಇಲ್ಲ. ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಆಚರಣೆ. ಎಲ್ಲಿ ಕಾಣಿಸ್ತಾ ಇದೆ? ಬೆಲ್ಜಿಯಂ ದೇಶದಲ್ಲಿ ಕಾಣಿಸ್ತಾ ಇದೆ, ಫ್ರಾನ್ಸ್ನಲ್ಲಿ ಕಾಣಿಸ್ತಾ ಇದೆ, ಇಟಲಿನಲ್ಲಿ ಕಾಣಿಸ್ತಾ ಇದೆ, ಜರ್ಮನಿನಲ್ಲಿ ಕಾಣಿಸ್ತಾ ಇದೆ, ಸೌತ್ ನಾರ್ವೆ ಆ ದೇಶದಲ್ಲಿ ಕಾಣಿಸ್ತಾ ಇದೆ, ನಾರ್ವೆಯ ದಕ್ಷಿಣ ಭಾಗದಲ್ಲಿ ಕಾಣಿಸ್ತಾ ಇದೆ, ಹಾಲೆಂಡಲ್ಲಿ ಕಾಣಿಸ್ತಾ ಇದೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಕಾಣಿಸ್ತಾ ಇದೆ, ಉತ್ತರ ಹಾಗೂ ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಖಂಡದಲ್ಲಿ ಕಾಣಿಸ್ತಾ ಇದೆ, ಆಸ್ಟ್ರೇಲಿಯಾದಲ್ಲಿ ಕಾಣಿಸ್ತಾ ಇದೆ, ಇಂಗ್ಲೆಂಡಲ್ಲಿ ಕಾಣಿಸ್ತಾ ಇದೆ, ಜಪಾನ್ನಲ್ಲಿ ಕಾಣಿಸ್ತಾ ಇದೆ, ಎಲ್ಲ ದೇಶಗಳಲ್ಲೂ ಕಾಣಿಸ್ತಾ ಇದೆ. ಎಲ್ಲೇ ಅವ್ರ ಆಚರಣೆ ಮಾಡಲ್ಲ. ನಮ್ಮ ಭಾರತೀಯರಿಲ್ಲೆಲ್ಲ ಇರ್ತಿರಲ್ಲ ನೀವು. ಧನುರಾಶಿ ನೀವೇನಾದ್ರು ಈ ದೇಶಗಳಲ್ಲಿ ಏನಾದ್ರು ಇದ್ದು ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಆಚರಣೆನೂ ಇದೆ, ಗೊತ್ತಾಯ್ತಲ್ವಾ? ಭಾರತದಲ್ಲಿ, ಕರ್ನಾಟಕದಲ್ಲಿ ಇಲ್ಲಿರ್ತಕ್ಕಂಥವರಿಗೆ ಇದು ಆಚರಣೆ ಇಲ್ಲ. ಯಾಕೆಂದ್ರೆ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಭಾರತದ ಕಾಲಮಾನದ ಪ್ರಕಾರ ಬೆಳಗ್ಗೆ 10 ಗಂಟೆ 24 ನಿಮಿಷಕ್ಕೆ ಆರಂಭಗೊಂಡು ಮಧ್ಯಾಹ್ನ 3 ಗಂಟೆ 2 ನಿಮಿಷಕ್ಕೆ ಅಂತ್ಯವಾಗ್ತದೆ ಚಂದ್ರಗ್ರಹಣ. ಇದೇನಾದ್ರು ಸೂರ್ಯಗ್ರಹಣ ಆದರೆ ಆಚರಣೆ ಇರ್ತಿತ್ತು. ಹಗಲಲ್ಲಾಗುವ ಚಂದ್ರಗ್ರಹಣಗಳು, ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು ನಿಮಗೆ ಕಾಣೋದಿಲ್ಲ, ಆದರೆ ನಿಮಗೆ ಆಚರಣೆ ಇಲ್ಲ. ಅರ್ಥ ಆಯ್ತಾ? ಸೊ ಆದ್ದರಿಂದ ಯಾವ್ಯಾವ ದೇಶ ನೀವು ಹೇಳಿದ್ದೀನಲ್ಲ, ಅವರಿಗೆ ಈ ಟೈಮಿಂಗ್ಸನ್ನು ಅಲ್ಲಿಗೆ ಇಟ್ಕೊಂಡು ತಗೊಂಡ್ರೆ, ಅಂದರೆ 25ನೇ ತಾರೀಕು ಬೆಳಗ್ಗೆ ಭಾರತದಲ್ಲಿ 10:24 ಅಂದರೆ ನೀವಿರುವ ದೇಶಗಳಲ್ಲಿ ಅದು ಎಷ್ಟು ಗಂಟೆ ಆಗ್ತದೆ ಅನ್ನುವಂಥದ್ದು ನೋಡ್ಕೊಂಡು ನಿಮ್ಮ ದೇಶಗಳಲ್ಲಿ ನಿಮಗದು ಆಚರಣೆಯಲ್ಲಿರ್ತದೆ, ಆಯ್ತಲ್ವಾ? ಆ ಟೈಮಲ್ಲಿ ಆಚರಣೆ ಮಾಡಬೇಕು. ಆಚರಣೆ ಅಂದರೆ ಏನು? ಗ್ರಹಣದ ಆದಿ ಮಧ್ಯ ಅಂತ್ಯ 3 ಸ್ನಾನ ಮಾಡ್ಕೊಳ್ಳೋದು, ದರ್ಭೆ ಹಾಕಿಡೋದು, ಉಪವಾಸ ಇರೋದು, ಇದೆಲ್ಲ ನೀವು ಮಾಡಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ಆಚರಣೆ ಇಲ್ಲವಲ್ಲ, ನಾವೇನು ಮಾಡಬೇಕು ಗುರುಳೆ? ನೀವು ದಾನ ಧರ್ಮಾದಿಗಳು ಮಾಡೋದು, ಆ ಗ್ರಹಣ ಸಮಯದಲ್ಲಿ ಜಪತಪಾದಿಗಳನ್ನು ಮಾಡ್ತಕ್ಕಂಥ ಇದನ್ನೆಲ್ಲ ಮಾಡ್ಕೊಳ್ಬೇಕು. ಯಾಕಂದ್ರೆ ಪ್ರಭಾವ ಇರ್ತದೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಿಮಗೆ ಶುಭ ಸಮಾಚಾರ ಹೇಳ್ತೀನಿ ಅಂತ, ನಿಮ್ಗೆ ಒಳ್ಳೆ ವಿಚಾರ ಹೇಳ್ತೀನಿ ಅಂತ ಖುಷಿ ಪಡುವಂಥದ್ದು. ಏನು? ಈ ಗ್ರಹಣ, ಈ ಚಂದ್ರಗ್ರಹಣ ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಆಗ್ತಾ ಇದೆ. ಸೊ ಧನುರಾಶಿಯವರಿಗೆ ಕನ್ಯಾ ರಾಶಿ 10ನೇ ಮನೆ ಆಗ್ತದೆ. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಗ್ರಹಣವಾದ್ರೆ ನಿಮಗದು ಶುಭ ಫಲ, ಒಳ್ಳೆಯ ಫಲ. ಆದ್ರಿಂದ ನೀವು ಅತ್ಯಂತ ಸಂತೋಷವಾಗಬಹುದು. ಈ ಚಂದ್ರಗ್ರಹಣ ನಿಮಗೆ ಧನುರಾಶಿಯವರಿಗೆ ಶುಭ ಫಲ ಕೊಡ್ತಾ ಇದೆ. ಗುರುಳೆ, ಯಾವ್ಯಾವ ವಿಚಾರದಲ್ಲಿ ಶುಭ ಆಗುತ್ತೆ ಹೇಳಿ ಗುರುಳೆ? ಭಾಳ ಅಪರೂಪದಲ್ಲಿ ಏನೋ ಒಂದು ಒಳ್ಳೇದು ಹೇಳ್ತಾ ಇದ್ದೀರಾ. ಏನೇನು ಒಳ್ಳೇದಾಗಲಿದೆ ಗುರುಳೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಆರೋಗ್ಯ. ಅಷ್ಟಮಾಧಿಪತಿ ಅಲ್ಲವೇ? ಸೊ ಅದರಿಂದ ಆರೋಗ್ಯದ ವಿಚಾರದಲ್ಲಿ ನೀವೇನು ಮೇಲಿಂದ ಮೇಲೆ ಕಿರಿಕಿರಿ ಅನುಭವಿಸ್ತಾ ಇದ್ರಿ. ಆರೋಗ್ಯದ ವಿಚಾರವಾಗಿ ನಿಮಗೆ ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ, ಹುಷಾರಿಲ್ಲ ಅನ್ನೋದು ನಿಮಗೆ ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಹುಷಾರಿಲ್ಲ ಅನ್ನುವಂಥದ್ದು ಯಾರನ್ನೂ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳಿಗೆ ಹೋಗ್ತಾ ಇಲ್ಲ, ಬಿಸ್ನೆಸ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಅಂಗಡಿಗಳಿಗೆ ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಲಾಕ್ ಆಗಿಬಿಟ್ಟಿದ್ದೀರಾ ನೀವು ಆರೋಗ್ಯ ಬಾಧೆಗಳಿಂದ. ಸೊ ಇದರಿಂದ ಹೊರಬರಲಿಕ್ಕೆ ಈ ಚಂದ್ರಗ್ರಹಣ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಚಂದ್ರಗ್ರಹಣ ಮುಗಿದ ನಂತರ, ಅಂದರೆ 25ರ ನಂತರ ನೀವು ಸ್ವಲ್ಪ ಹುಷಾರಾಗಿ ಎಲ್ಲ ಕಡೆ ಓಡಾಡಂಗಾಗ್ತೀರಾ. ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಹಬ್ಬ, ಅಂತೂ ಹೊರಗಡೆ ಪ್ರಪಂಚ ನೋಡಿದೆ ನಾನು, ಅಂತೂ ಹುಷಾರಾಗಿದೆ ನಾನು, ಈ ಥರ. ಎರಡನೇದಾಗಿ ಉದ್ಯೋಗದ ವಿಚಾರದಲ್ಲೂ ಶುಭವನ್ನು ಕೊಡುತ್ತೆ. ನೀವು ಈ ಆರೋಗ್ಯ ಬಾಧೆನೋ ಅಥವಾ ಬೇರೆ ಯಾವುದ್ಯಾವುದೋ ಕಾರಣಗಳಿಂದ ನೀವು ಕೆಲಸಕ್ಕೆ ಹೋಗಿಲ್ಲ ಸರಿಯಾಗಿ, ಅಥವಾ ನಿಮಗೆ ಕೆಲಸನೇ ಇಲ್ಲ, ನಿರುದ್ಯೋಗ ಆಗಿದ್ದೀರಿ ನೀವು, ಅದು ಕೂಡ ಅಷ್ಟೇ. ಅಥವಾ ಕೆಲಸದ ಜಾಗದಲ್ಲಿ ತುಂಬ ಯಾರ್ದೋ ಒಂದು ಇಮ್ಮೆನ್ಸ್ ಆಫ್ ಪ್ರೆಷರ್, ಕಿರಿಕಿರಿ ಕೊಡ್ತಾನೇ ಇದೆ ರೆಗ್ಯುಲರ್ ಆಗಿ ನಿಮಗೆ. ಈ ಚಂದ್ರಗ್ರಹಣ ಅದನ್ನು ಸಾಲ್ವ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ನಿಮಗೆ ಮನಸ್ಸಿಗೊಂದು ನೆಮ್ಮದಿ, ಅಮ್ಮ ಅಂತೂ ಅವನ ಕಾಟ ತಪ್ಪಿತು ಗುರು, ಅದೇನು ಹೆಚ್ಚಾರೋ ಆ ಥರ ತಲೆ ತಿಂತಾನೆ ಅಂತಿರಲ್ಲ, ಅಥವಾ ಆ ಥರ ಇಮ್ಮೆನ್ಸ್ ಪ್ರೆಷರ್ ಕೊಡ್ತಾನೆ, ಅಥವಾ ಇದೇನು ಬಾಸ್ ಈ ಥರ ಕೊಡ್ತಾನೆ, ಇದೇನು ಕೊಲೀಗ್ಸ್ ಈ ಥರ ಹಿಂಸೆ ಕೊಡ್ತಾಯಿದ್ರೆ, ಈ ಥರ ಹಿಂಸೆ ಕೊಟ್ಟರೆ ಯಾರು ತಡ್ಕೊಂತಾರೆ ಅಂತಿರಲ್ಲ. ಸೊ ಆ ಥರ ಆ ಹಿಂಸೆ ಕೊಡ್ತಾ ಇರೋದಂತ ನಿಮಗೆಲ್ಲ ಶಮನ ಆಗೋಕ್ಕೆ ಈ ಗ್ರಹಣದ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಆರೋಗ್ಯ, ಉದ್ಯೋಗ, ಆಮೇಲೆ ವಿದ್ಯಾರ್ಥಿಗಳ ಮೇಲೆ ವಿಶೇಷ ಪ್ರಭಾವವನ್ನು ಬೀರುವಂತಹ ಒಂದು ಗ್ರಹಣ ಇದು, ಚತುರ್ಥಕ್ಕೆ ಬೀಳ್ತದೆ. ಅದರಿಂದ ಧನುರಾಶಿಯ ವಿದ್ಯಾರ್ಥಿಗಳಿದ್ರೂ ಸಹ ಈ ಪ್ರಭಾವವನ್ನು ತಿಳ್ಕೊಳ್ಬೇಕು. ಶುಭ ಪ್ರಭಾವ ಸಿಗಬೇಕು ನಿಮಗೆ. ಯಾಕೆಂದರೆ ಓದೋಕ್ಕಾಗ್ತಾ ಇಲ್ಲ, ಆರೋಗ್ಯ ಬಾಧೆ, ಅದರಿಂದ ಎಕ್ಸಾಮ್ ಬರೆಯೋಕ್ಕಾಗ್ತಾ ಇಲ್ಲ, ಅದು ಇದು ಟೆನ್ಷನ್ ಇರುತ್ತಲ್ಲ. ಸೊ ವಿಶೇಷವಾದ ಒಂದು ಸರಸ್ವತಿ ಆರಾಧನೆ ಗ್ರಹಣದ ದಿವಸ ನಿಮಗೆ ತುಂಬ ಒಳ್ಳೆಯ ವಿದ್ಯೆ ಕೊಡ್ತದೆ ವಿದ್ಯಾರ್ಥಿಗಳಿಗೆ. ಸೊ ಬಹಳ ಅನುಕೂಲವಾಗತಕ್ಕಂಥದ್ದು ಇದು, ಆಯಿತಾ?
ಇದೆಲ್ಲ ಒಳ್ಳೇದಾಗುತ್ತೆ ಸರಿ ಗುರುಳೆ, ಆಟೋಮೆಟಿಕ್ ಆಗಿ ಅದ್ರ ಪಡೆಗದೆ ಆಗ್ಬಿಡುತ್ತಾ ಅಂದರೆ ಇಲ್ಲ. ನೀವು ಆ ಗ್ರಹಣದ ದಿವಸ ಚಂದ್ರನ ಆರಾಧನೆ ಮಾಡ್ಕೊಂಡು ಪಡ್ಕೊಳ್ಬೇಕು. ಇದನ್ನು ಏನು ಮಾಡಬೇಕು, ಅವತ್ತಿನ ದಿವಸ ಬೆಳಗ್ಗೆ 10:20 ನಂತರ ಈಶ್ವರನ ದೇವಸ್ಥಾನದಲ್ಲಿ ಹಾಲಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು. ಬಟ್ ಎಲ್ಲ ಈಶ್ವರನ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಮುಗಿದೋಗುತ್ತೆ ಇರಲ್ಲ, ನೀವು 10:30 ಅಂತೀರ ಹಿಂಗೆ. ಹೌದು, ಆಗಲ್ಲ ಅಂತಂದರೆ ನೀವೇನು ಮಾಡಬೇಕು, ಭಸ್ಮದಲ್ಲಿ ಈಶ್ವರನಿಗೆ ಅರ್ಚನೆ ಮಾಡಿಸಿ, ಬಿಲ್ಪತ್ರೆಯಲ್ಲಿ ಅರ್ಚನೆ ಮಾಡಿಸಿ, ಈಶ್ವರನ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿ. ಅವತ್ತಿನ ದಿವಸ ಗ್ರಹಣ ಆಚರಣೆ ಇಲ್ಲ ಅಂದ್ರಿಂದ ಊಟ ಮಾಡ್ಬೋದು, ಅದರಿಂದ ಅನ್ನದಾನ ಮಾಡಿ. ಇಲ್ಲ ಅಂದರೆ ಅಕ್ಕಿ ದಾನ ಮಾಡಿ, ಭತ್ತ ದಾನ ಮಾಡಿ, ಹುರುಳಿ ದಾನ ಮಾಡಿ. ಇದನ್ನೆಲ್ಲ ದಾನಗಳು ಮಾಡ್ತಕ್ಕಂಥದ್ದು. ಮನೇಲಿ ಕೂತ್ಕೊಂಡು, ಇವಾಗ ಎಲ್ಲೂ ದೇವಸ್ಥಾನಕ್ಕೆ ಹೋಗಲ್ವಾ, ಮನೇಲಿ ಕೂತ್ಕೊಂಡು ಪಂಚಾಕ್ಷರಿ ಓಂ ನಮಃ ಶಿವಾಯ ಜಪ ಮಾಡಿ, ಶಿವಾಷ್ಟೋತ್ರ ಜಪ ಮಾಡಿ, ಲಲಿತಾ ಸಹಸ್ರನಾಮ ಓದ್ಕೊಳ್ಳಿ ಬಂದರೆ, ಇಲ್ಲಾಂದರೆ ಕೇಳಿಸ್ಕೊಳ್ಳಿ, ಬರಲಿಲ್ಲ ಅಂದರೆ ದುರ್ಗಾಷ್ಟೋತ್ರ ಪಠನೆ ಮಾಡಿ. ಇದೆಲ್ಲ ಮಾಡ್ಬೋದು ನೀವು. ಆದರೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಒಂದು ವಿಶೇಷ, ಯಾಕೆಂದರೆ ಗ್ರಹಣಗಳೇ ಅಪರೂಪ. 5 ಪಟ್ಟು 10 ಪಟ್ಟು 100 ಪಟ್ಟು 1000 ಪಟ್ಟಷ್ಟು ನಿಮಗೆ ಫಲ ಕೊಡುವುದು ನಿಮಗೆ ವಿಶೇಷ ಆರಾಧನೆಗಳು, ಹೋಮ ಹವನ ಯಜ್ಞಯಾಗಾದಿಗಳು. ಅದಕ್ಕೆ ವಿಶೇಷ ಪರಿಹಾರ ಮಾಡಿಕೊಳ್ಬೇಕು. ಧನುರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣದ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಪರಿಹಾರ ಹಾಗೂ ಆಚರಣೆ ವಿಚಾರಗಳು. ನೋಡಿ, ಯಾವ ಒಂದು ಜಾಗದಲ್ಲಿ ಗ್ರಹಣ ಕಾಣಲಿದೆ ಅಲ್ಲಿ ಮಾತ್ರ ಗ್ರಹಣದ ಆಚರಣೆ. ಅಂದರೆ ಈ ವಿಡಿಯೋನ ನೀವೇನಾದರೂ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನು, ಈ ಒಂದು ದೇಶಗಳಿಂದ ಅಥವಾ ಕಾಂಟಿನೆಂಟ್ಗಳಿಂದ ಅಥವಾ ಆ ಒಂದು ಪ್ರದೇಶಗಳಿಂದ ನೀವೇನಾದರೂ ಈ ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ ಅಂತಾದರೆ ನೀವೆಲ್ಲ ಕಡ್ಡಾಯವಾಗಿ ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಇಂಡಿಯಾದ ಟೈಮಿಂಗ್ಸು ಬೆಳಗ್ಗೆ 10:24 ಅಂದರೆ ಅದನ್ನು ನಿಮ್ಮ ದೇಶಗಳಲ್ಲಿ ನೀವಿರುವ ಜಾಗಗಳಲ್ಲಿ ಈ ಒಂದು ಜಾಗಗಳಲ್ಲಿ ಟೈಮ್ನ ನೋಡ್ಕೊಳ್ಳಿ. ಆ ಸಮಯದಿಂದ ಹಿಂದೆ ಒಂದು 8, 10, 12 ತಾಸು ಹಿಂದೆನೇ ನೀವು ಆಹಾರವನ್ನು ಸೇವನೆ ಮಾಡಿ ಮುಗಿಸಬೇಕಾಗ್ತದೆ. ತದನಂತರ ಆಹಾರ ಸೇವನೆಯನ್ನು ಮಾಡೋಂಗಿಲ್ಲ ನೀವೇನಾದರೂ ನಾನು ಹೇಳಿದಂಥ ಈ ದೇಶಗಳಲ್ಲಿದ್ದರೆ. ಹಾಗೂ ಗ್ರಹಣದ ಸಮಯ ಬೆಳಗ್ಗೆ 10:24 ಮಧ್ಯಾಹ್ನ 3:02 ಅಂತಿದೆಯಲ್ಲ, ಈ ದೇಶಗಳಲ್ಲಿ ಈ ಟೈಮನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಇಂಡಿಯಾದ 25ನೇ ತಾರೀಕು ಇಂಡಿಯಾದ ಬೆಳಗ್ಗೆ 10:24 ಮಧ್ಯಾಹ್ನ 3:02. ನಾನೀಗ ಹೇಳಿದಂಥ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಜಪಾನು, ಈ ಒಂದು ದೇಶಗಳಲ್ಲಿ ಈ ಟೈಮಿಂಗ್ಸ್ನ ಕನ್ವರ್ಟ್ ಮಾಡಿಕೊಂಡಾಗ ಯಾವ ಸಮಯ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ಆಹಾರ ಸೇವನೆಯನ್ನು ಮಾಡುವಂಗಿಲ್ಲ, ಆ ಸಮಯದಲ್ಲಿ ನಿದ್ರೆ ಮಾಡುವಂಗಿಲ್ಲ, ಆ ಸಮಯದಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಗಿಲ್ಲ. ಅದೆಲ್ಲ ಗ್ರಹಣ ಶುರುವಾಗಿನ ಮುಂಚೆ ಇಟ್ಕೊಳ್ಳಿ ಅಥವಾ ಗ್ರಹಣವಾದ ನಂತರ ಇಟ್ಕೊಳ್ಳಿ. ಹಾಗೂ ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆಲ್ಲ ಬಹಳ ಹಾಸ್ಯಾಸ್ಪದ ಅನಿಸ್ಬೋದು, ಸರ್ ನಾವು ಇಲ್ಲಿರೋರೇ ಮಾಡಲ್ಲ ವಿದೇಶದಲ್ಲಿರೋರೆಲ್ಲ ಮಾಡ್ತಾರ ಅಂತ. ನಮಗಿನ್ನ ಚೆನ್ನಾಗಿ, ನಮಗಿನ್ನ ಭಕ್ತಿ, ನಮಗಿನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ವಿದೇಶಗಳಲ್ಲಿ ಇದ್ದಾರೆ. ಇದನ್ನು ನೀವು ನಂಬಲೇಬೇಕು, ನನಗೆ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಯಾರ್ಯಾರು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಆಚರಣೆ ಮಾಡಿ. ಆಯಾ ದೇಶಗಳಲ್ಲಿದ್ದರೆ ತುಂಬ ತುಂಬ ಒಳ್ಳೆಯದು. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ, ಪರಿಹಾರ ನೀವು ಯಾವ ದೇಶದಲ್ಲಿದ್ದರೂ ಸಹ ಆಯಾ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬೀಳೋದ್ರಿಂದಾಗಿ ನೀವು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಸೊ ಏನದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಅಂತಂದರೆ, ಆ ಪರಿಹಾರ ಏನು ಮಾಡಿಕೊಳ್ಬೇಕು? ಬಹಳ ಮುಖ್ಯವಾಗಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಯಾಕೆ? ಭತ್ತ ಅಥವಾ ಅಕ್ಕಿ ಚಂದ್ರಗ್ರಹಣ ಅಲ್ವೇ, ಆದ್ದರಿಂದ ಭತ್ತ ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಹುರುಳಿಯನ್ನು ದಾನ, ಯಾಕೆಂದರೆ ಕೇತು ಅಲ್ವಾ, ಸೊ ಅದರಿಂದ ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು. ಭತ್ತ ಅಥವಾ ಅಕ್ಕಿ ಜೊತೆಯಲ್ಲಿ ಒಂದು ಸ್ವಲ್ಪ ಹುರುಳಿ ಸಪ್ರೇಟ್ ಆಗಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಈ ಒಂದು ಗ್ರಹಣದ ಕಾಲದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು, ಭಾರತದಲ್ಲಿ ಬೇಕಾದ್ರೂ ಬಂತು, ಗ್ರಹಣಾಚರಣೆ ಇಲ್ಲದ ನಮ್ಮ ಭಾರತದಲ್ಲಿಯೂ ಸಹ ಆ ಗ್ರಹಣದ ದಿವಸ ಅಂದರೆ 25ನೇ ತಾರೀಕು ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಬಟ್ಲು ತುಂಬ ಅಕ್ಕಿಯನ್ನು ಇಟ್ಟು ನೀವು ಹಾಗೂ ಅದರಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದನ್ನು ಹುರುಳಿಯನ್ನು ಸಹ ಇಟ್ಟು, ಅಕ್ಕಿ ಹುರುಳಿ 2 ಪಾತ್ರೆಗಳಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಅದನ್ನು ಮುಟ್ಟಿ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸಹ
ಅತ್ಯುತ್ತಮವಾಗಿ ನಿಮಗೆ ಗ್ರಹಣದ ದೋಷಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು. ಆ ಒಂದು ಸಮಯ ಇದೆಯಲ್ಲ, ಬೆಳಗ್ಗೆ 10:24 ಮಧ್ಯಾಹ್ನ 3:02 ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಜಪತಪಾದಿಗಳು, ಹೋಮ ಹವನಾದಿಗಳು, ದಾನ ಧರ್ಮಾದಿಗಳು ನಿಮಗೆ ಒಳ್ಳೆಯ 10, 20, 30, 50, 100 ಪಟ್ಟಷ್ಟು ಫಲವನ್ನು, ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಆದ್ದರಿಂದ ಜಪತಪಾದಿಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶೇಷವಾದಂಥ ಒಂದು ಪರಿಹಾರವನ್ನು ನಿಮಗೆ ತಿಳಿಸಬೇಕು ಅಂದರೆ ಆ ವಿಶೇಷ ಪರಿಹಾರ ಚಂದ್ರಗ್ರಹಣ ಶಾಂತಿ ಹೋಮ. ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಏನು ಚಂದ್ರಗ್ರಹಣ ಬಂದಿದೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವೇನು ಹೋಮಗಳನ್ನು ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡಿದ್ರೆ ಚಂದ್ರಗ್ರಹಣಿಗೆ ಒಂದು ಹೋಮವನ್ನು ಮಾಡ್ತವೆ. ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಒಂದು ದೋಷ ಪರಿಹಾರಾರ್ಥವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ಒಂದು ಶ್ವೇತಾರ್ಕ ರತ್ನಗಳನ್ನು ಚಂದ್ರನ ದೋಷ ಪರಿಹಾರಾರ್ಥವಾಗಿ, ಚಂದ್ರನ ಸಂಪೂರ್ಣ ಶಕ್ತಿ ಪ್ರಾಪ್ತಿಗಾಗಿ, ಗ್ರಹಣದ ದೋಷ ಪರಿಹಾರ ಹಾಗೂ ಗ್ರಹಣದಿಂದ ಶುಭ ಫಲ ಇರೋರಿಗೆ ನಿರ್ವಿಘ್ನವಾಗಿ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಗ್ರಹಣದ ದಿವಸ ಅಭಿವಂತನೆ ಮಾಡ್ತಕ್ಕಂಥದ್ದು ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 25ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯ ಅಂದರೆ ಬೆಳಗ್ಗೆ 10:24 ಮಧ್ಯಾಹ್ನ 3 ಗ್ರಹಣ ನಡೆಯುವ ಸಮಯದಲ್ಲಿಯೇ ನಾವು ಗ್ರಹಣ ಶಾಂತಿಯನ್ನು ಮಾಡಿ ಈ ವಿಶೇಷವಾದ ಶ್ವೇತಾರ್ಕ ಒಂದು ಮಣಿಗಳೇನಿದೆಯಲ್ಲ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ಸೊ ಇದನ್ನು ಜೊತೆಗೆ ಇದರಲ್ಲಿ ಸಪ್ತಚಕ್ರ ಒಂದು ಸ್ಟೋನ್ಸ್ ಸಹ ಇದೆ. ಸಪ್ತಚಕ್ರ ರತ್ನಗಳು ಅಂತಂದ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಚಕ್ರಗಳನ್ನು ಎನರ್ಜೈಸ್ ಮಾಡಿ, ನೆಗೆಟಿವಿಟಿ ತೆಗೆದು ಎನರ್ಜೈಸ್ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ನನ್ನ ಮಾಸ ಭವಿಷ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ, ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಇವತ್ತಲ್ವಾ. ಸೊ ಆದ್ದರಿಂದ ಈಗ ಯಾಕೆಂದ್ರೆ ಮಾಸ ಭವಿಷ್ಯದಲ್ಲಿ ಎಷ್ಟೋ ಜನಕ್ಕೆ ಶ್ವೇತಾರ್ಕ ರತ್ನಗಳನ್ನು ಯಾಕೆ ಇಟ್ಟಿದ್ದೀವಿ ನಾವು ಇದರಲ್ಲಿ ಅನ್ನುವಂಥದ್ದು ನಿಮಗೊಂದು ಸ್ವಲ್ಪ ಡೌಟ್ ಇತ್ತು. ಇದು ನಿಮ್ಮ ಚಕ್ರ, ಸಪ್ತಚಕ್ರಗಳನ್ನು ಶುದ್ಧಿ ಮಾಡಿ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದಾದರೆ ಇದು ಬಂದು ನಿಮಗೆ ಚಂದ್ರಗ್ರಹಣದ ಒಂದು ದೋಷಗಳನ್ನು ಪರಿಹಾರ ಮಾಡಿ ಚಂದ್ರನ ಅನುಗ್ರಹವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಶ್ವೇತಾರ್ಕ ರತ್ನಗಳು. ನೋಡಿ, ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ರತ್ನಗಳ ಬ್ರಾಸ್ಲೆಟನ್ನು ನಾವು ಸಿದ್ಧ ಮಾಡಿ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ನಾವು ಹೋಮವನ್ನು ಮಾಡ್ತೇವೆ. ಸಂಕಲ್ಪ ಮಾತ್ರ ಬೆಳಗ್ಗೆ ಬೇಗ ಮಾಡ್ತೇನೆ, 6 ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗ್ತದೆ. 10:30 ಏನು ಗ್ರಹಣ ಶುರುವಾಗುತ್ತೆ, 10:30 ನಮ್ಮ ಹೋಮಗಳು ಪೂಜೆಗಳು ಸಹ ಆರಂಭಗೊಳ್ಳುತ್ತದೆ. ಆ ಗ್ರಹಣದ ಸಂದರ್ಭದಲ್ಲಿಯೇ ನೀವು ಮೊಬೈಲ್ನಲ್ಲಿ ಲೈವಲ್ಲಿ ಇಡೀ ಹೋಮಗಳನ್ನು ನೋಡಬಹುದು. ನೀವಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬಹುದು, ಚಂದ್ರಾಗೆ ನಮಃ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬಹುದು. ಒಂದು ವಿಶೇಷವಾದ ಚಂದ್ರ ಬಿಂಬ ನಿಮಗೆಲ್ಲರಿಗೂ ಈ ಪ್ರಸಾದ ಜೊತೆಗೆ, ಈ ಬ್ರಾಸ್ಲೆಟ್ ಪ್ರಸಾದದ ಜೊತೆಗೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತೇವೆ. ಆ ಚಂದ್ರ ಬಿಂಬ ನಿಮಗೆ ಸಿಕ್ಕ ನಂತರ ಬ್ರಾಸ್ಲೆಟ್ ಕೈಗೆ ಹಾಕ್ಕೊಳ್ಳಿ. ಚಂದ್ರ ಬಿಂಬವನ್ನು ಅಕ್ಕಿಯ ಜೊತೆಗೆ ಇಟ್ಟುಕೊಂಡು ಯಾರಿಗಾದ್ರು ದಾನ ಮಾಡಿ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ತುಂಬ ಅನುಕೂಲ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲಗಳನ್ನು ಪಡ್ಕೊಂಡಂಗೂ ಆಯಿತು, ದೋಷಗಳ ಪರಿಹಾರವಾದಂಗೂ ಆಯಿತು, ಎಲ್ಲ ರೀತಿಯಲ್ಲಿ ಅನುಕೂಲವಾಯಿತು. ಒಂದು ವಿಶೇಷವಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಟೆನ್ಷನ್ ಪಡ್ಕೊಂಡಿದ್ದಾರೆ. ಈ ಗ್ರಹಣದ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆಯೂ ಸಹ ವಿಶೇಷವಾದಂತಹ ಪರಿಣಾಮ ಬೀಳ್ತಾ ಇರ್ತದೆ. ಯಾಕೆಂದ್ರೆ ಚಂದ್ರಗ್ರಹಣ, ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಕಾರಕನಾಗಿರತಕ್ಕಂಥ ಒಂದು ಚಂದ್ರ. ಮಕ್ಕಳು ತುಂಬ ರಚ್ಚೆ ಹಿಡಿತಕ್ಕಂಥದ್ದು, ಹಠ ಮಾಡ್ತಕ್ಕಂಥದ್ದು, ಎಷ್ಟೋ ಜನ ಮಕ್ಕಳು ಕೆಳಗೆ ಬಿದ್ದು ಉರುಳಾಡ್ಬಿಡ್ತಾರೆ. ಹಂಗೇನೆ ಎಕ್ಸಾಮ್ ಬೇರೆ ಬಂದಿದೆ, ಎಷ್ಟೋ ಜನಕ್ಕೆ ಎಕ್ಸಾಮ್ ಮುಗಿದೋಗಿದೆ, ಕೆಲವರಿಗೆ ಎಕ್ಸಾಮ್ ನಡೀತಾ ಇದೆ, ಇನ್ನು ಕೆಲವರಿಗೆ ಎಕ್ಸಾಮ್ ಬರೋದಿದೆ. ಈ ಎಕ್ಸಾಮಿನೇಷನ್ ಟೆನ್ಷನ್ನಲ್ಲಿ ನಿಮ್ಮ ಮಕ್ಕಳ ಏಳಿಗೆ ಬಗ್ಗೆಯೂ ಸಹ ನಿಮಗೆ ಬಹಳ ಚಿಂತೆ ಆಗಿರ್ತದೆ. ಈ ಚಂದ್ರಗ್ರಹಣ ನಮ್ಮಲ್ಲಿ ಆಚರಣೆ ಇಲ್ಲ ಅಂದ್ರೆ ಅದರ ದುಷ್ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀರಬಾರದು ಅನ್ನುವಂತಹ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಸರಸ್ವತಿ ಹೋಮವನ್ನು ಮಾಡಿ
ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ, ಸರಸ್ವತಿ ಹೋಮವನ್ನು ಮಾಡಿ, ಅದರಲ್ಲಿ ಈ ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್ ಎನರ್ಜೈಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ತುಂಬಾ ಏನೋ ರಚ್ಚಿ ಹಿಡಿತಾ ಇದ್ದಾರೆ ಅಂತಂದವ್ರಿಗೆ, ಅಂತಹವ್ರಿಗೆ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಇದನ್ನ ಧಾರಣೆ ಮಾಡ್ತಕ್ಕಂಥದ್ದು ಕೈಯಲ್ಲಿ ತುಂಬಾ ಅನುಕೂಲವಾಗಿರ್ತದೆ. ಸ್ವಲ್ಪ ಅವರು ಕಂಟ್ರೋಲಿಗೆ ಬಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ವಿದ್ಯೆಯತ್ತ ಅವ್ರ ಗಮನ ಹರಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಸರಸ್ವತಿ ಹೋಮದ ಪ್ರಸಾದವೂ ಆಗಿರ್ತದೆ, ಸಪ್ತಚಕ್ರಗಳ ಒಂದು ಪ್ರಸಾದವೂ ಸಹ ಆಗಿರ್ತದೆ. ಅದರ ಜೊತೆಯಲ್ಲಿ ಆ ಗ್ರಹಣದಿಂದ ಆಗಬಹುದಾದ ದುಷ್ಪ್ರಭಾವ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗ್ತದೆ. ಸೊ ದಯವಿಟ್ಟು ಅದರ ಬಗ್ಗೆಯೂ ಸಹ ಗಮನ ಹರಿಸಿ ನಿಮ್ಮ ಮಕ್ಕಳ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸೊ ಅದರಿಂದ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್, ಸಪ್ತಚಕ್ರಗಳಿರ್ತಕ್ಕಂತಹ ರತ್ನಗಳಿರ್ತಕ್ಕಂತಹ ಬ್ರಾಸ್ಲೆಟ್ ಅನ್ನ ಖಂಡಿತವಾಗಿ ನೀವು ಧಾರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.